ಇನ್ನು ತ್ರಿವಿಕ್ರಮ್ ಮತ್ತೆ ಭವ್ಯ ಅವರ ವಿಚಾರ ಆಕ್ಚುಲಿ ಸಾಕಷ್ಟು ಹೊರಗಡೆ ಚರ್ಚೆ ಆಗ್ತಿದೆ. ಅದೇನೋ ರಾತ್ರಿ ಏನೋ ಹೇಳಿದ್ರಂತೆ. ಇನ್ಫ್ಯಾಕ್ಟ್ ಗೋಲ್ಡ್ ಸುರೇಶ್ ಬಂದು ಅದನ್ನೇ ಕೇಳಿದ್ರು, ಪ್ರಪೋಸ್ ಮಾಡಿದ್ರಂತೆ ನೀವು ಒಪ್ಕೊಂಡಿ, ಆ ತರದೆಲ್ಲ ತಮಾಷೆ ಸಿಚುವೇಶನ್ಸ್ ಎಲ್ಲ ಕ್ರಿಯೇಟ್ ಆಯ್ತು. ನಿಮಗೆ ಅನ್ಸೋದ್ರ ಪ್ರಕಾರ ಅಂದ್ರೆ ಅವರಿಬ್ಬರ ಮಧ್ಯೆ ಏನಿದೆ ಅಂತ? ನನಗೆ ಸರ್ಪ್ರೈಸಿಂಗ್ ಆಗಿತ್ತು ಆ ವಿಚಾರ. ಅವ್ರು ಅಂದ್ರೆ ಇವಾಗ ನಾನು ಮಂಜು ಅವ್ರು ಹೇಗ್ ಕೂತ್ ಮಾತಾಡ್ತೀವಿ ಹಾಗೆ ಮಾತಾಡ್ತಿದ್ರು, ಕ್ಲೋಸ್ ಆಗಿದ್ರು, ಮೋಟಿವೇಟ್ ಮಾಡ್ಕೋತಿದ್ರು, ಸಪೋರ್ಟ್ ಮಾಡ್ತಿದ್ರು, ಅಳ್ಬೇಕಂದ್ರೆ ಅಂದ್ರೆ ಸಮಾಧಾನ ಮಾಡ್ತಿದ್ರು. ಇಷ್ಟೇ ನನಗೆ ಗೊತ್ತಿದ್ದು. ಕ್ಲೋಸ್ ಆಗಿದ್ರು, ಅದ್ರ ಬಗ್ಗೆ ಬೇರೆ ಯಾವ್ದೇ ಕಮೆಂಟ್ ಪಾಸ್ ಮಾಡೋದ್ ತಪ್ಪಾಗತ್ತೆ ಅಂತ ನಾನು ಯಾವತ್ತೂ ಆ ರೀತಿ ಯೋಚನೆ ಮಾಡಿರ್ಲಿಲ್ಲ. ಇದು ಬಂದು ಅವ್ರು ಕೇಳ್ದಾಗ ನಾನ್ ಫುಲ್ ಸರ್ಪ್ರೈಸ್ ಆಗ್ಬಿಟ್ಟಿದ್ದೆ. ಇಂಥದ್ದೊಂದು ನಡೆದಿದ್ಯಾ ಅಂತ. ಅದಾಗಿದ ತಕ್ಷಣ ಭವ್ಯ ಕೇಳ್ತೀನಿ ವಾಟ್ ಅಂತ. ಇಲ್ಲ ಹೊರಗಡೆ ಏನೇನಾಗಿದೆಯೋ ಏನೋ ಗೊತ್ತಿಲ್ಲ, ಅವ್ರು ಅವತ್ ಸುಮ್ನೆ ಹೇಳಿದ್ದು ಅಂತ ಹೇಳ್ತಾರೆ ಅವರು. ಸೊ ಏನ್ ಆಕ್ಚುಲ್ ಆಗಿದೆ ನಂಗೆ ನಿಜ ಗೊತ್ತಿಲ್ಲ. ಈಗ ಹೊರಗಡೆ ಅವರೆಲ್ಲ ಬಂದ್ಮೇಲೆ ನಾನೇ ಕೇಳ್ಬೇಕು ಎಂತ ನಡೀತಿದೆ ಅಂತ ಹೇಳಿ. ಭವ್ಯ ಅವರ ಮೋಸದ ಆಟಗಳು ಅಂದ್ರೆ ಅಲ್ಲಿ ಮೋಸ ಅವ್ರಿಗೆ ಗೊತ್ತಿಲ್ಲದೆ ಆಗ್ತಿತ್ತು ಏನೋ ಗೊತ್ತಿಲ್ಲ, ಬಟ್ ಸಾಕಷ್ಟು ಅವರಿಗೆ ತುಂಬಾ ಫೇವರ್ ತರ ಕಾಣಿಸ್ತು. ಅಂಡ್ ರಜತ್ ಅವ್ರು ತುಂಬಾ ಫೇವರ್ ಮಾಡಿದ್ರು ಅಂತ ಮೂರು ಆಕ್ಚುಲಿ ಲೈಕ್ ವಿಟಿ ಎಲ್ಲ ಹಾಕಿ ತೋರ್ಸಿದ್ರು. ಅಂದ್ರೆ ಅವ್ರು ಹೇಳ್ತಾರೆ ನಾನು ಆಕ್ಚುಲಿ ಬೇಕು ಅಂತ ಮಾಡಿಲ್ಲ, ನಾನು ಯಾಕೆ ಫೇವರ್ ಮಾಡ್ಲಿ ಅಂತ. ಬಟ್ ಸಬ್ ಕಾನ್ಶಿಯಸ್ಲಿ ಎಲ್ಲ ಒಂದ್ ಕಡೆ ನಿಮ್ಮನ್ನ ಮತ್ತೆ ಮಂಜುವನ್ನ ಹೊರಗಡೆ ಇಡಬೇಕು, ಯಾವ್ದೇ ಕಾರಣಕ್ಕೂ ಬರಕ್ ಬಿಡಬಾರ್ದು, ಈ ಒಂದು ಟಾಸ್ಕ್ ಅಲ್ಲಿ ವಿನ್ ಆಗಿ ಬರಕ್ ಬಿಡಬಾರ್ದು ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗ್ತಿತ್ತು ಆಕ್ಚುಲಿ. ಬಟ್ ಆಕ್ಷನ್ಸ್ ಅಲ್ಲಿ ಅವ್ರು ಹೇಳ್ತಾರೆ ನಾನು ಇಲ್ಲ, ನಾನು ಬೇಕು ಅಂತ ಮಾಡಿಲ್ಲ ಅಂತ. ನಿಮ್ಗೆ ಹೇಗೆ ಅನ್ಸುತ್ತೆ ಅದ್ರ ಬಗ್ಗೆ? ಒಳಗಡೆ ನಾನು ಹೇಳಿದ್ದು ಇದೆ ಅಂದ್ರೆ ಫೇವರಿಸಮ್ ತರಾನೇ ಕಾಣಿಸ್ತಾ ಇದೆ ಇದು. ಅದು ರಿಪಿಟೇಟಿವ್ಲಿ ಆದಾಗ ಯಾರಿಗೆ ಆದ್ರೂ ಅನ್ಸುತ್ತೆ. ನನ್ಗದ್ ಕ್ಯಾಪ್ಟನ್ಸಿಯಿಂದ ಅನ್ಸಕ್ ಶುರು ಆಗಿತ್ತು. ಅವ್ರು ಫಸ್ಟ್ ಹೇಳ್ತಾ ಫ್ರೆಂಡ್ಶಿಪ್ ಇರಬಾರ್ದು ಅಂದ್ರೆ ಗ್ರೂಪ್ ಆಗಿರಬಾರ್ದು ಅಂತ ಹೇಳ್ತಾ ಬರೋರು ಅವ್ರಿಬ್ರ ಜೊತೆನೆ ಕಾಣಿಸ್ಕೋತಾರೆ, ಅವರೇ ಗ್ರೂಪ್ ಆಗಿ ಕಾಣಿಸ್ಕೋತಾರೆ. ಅವ್ರ ಏನೇ ಇಂಡಿವಿಜುವಲಿ ಆಡ್ತಿದ್ರು ಇದೇ ಮಾತನ್ನ ನಾವ್ ಹೇಳೋದು. ಒಟ್ಟಿಗಿದ್ರು ನಾವ್ ಇಂಡಿವಿಜುವಲಿ ಆಡ್ತಿದ್ವಿ ಅಂದಾಗ ಅವ್ರು ಒಪ್ಪೋದಿಲ್ಲ. ಇವಾಗ ಅವ್ರು ಒಟ್ಟಿಗಿದ್ದಾರೆ, ನಾನು ಇಂಡಿವಿಜುವಲಿ ಆಡ್ತಿದ್ದೀನಿ ಅಂತ ಹೇಳಿದ ತಕ್ಷಣ ನಾವು ಒಪ್ಬೇಕು ಅನ್ನೋ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನಮ್ಗೆ ಅವ್ರ ಹಂಗ್ ಕಾಣಿಸ್ತಾರೆ. ಅದೇ ಟೈಮಲ್ಲಿ ಭವ್ಯ ಕಡೆಯಿಂದ ತಪ್ಪಾಗುತ್ತೆ, ಇವ್ರು ಸುಮ್ಮನಿರು ಅಂತ ಹೇಳಿ ಅವರು ಸುಮ್ಮನಿದ್ದಾರೆ. ಅದಾಗಿ ಸರ್ ಅದಾದ್ಮೇಲೆ ಹೇಳ್ತಾರೆ, ಬಟ್ ಟೂ ಲೇಟ್. ಇಲ್ಲ ಅಂತಲ್ಲ, ಆಮೇಲೆ ಒಪ್ಕೋತಾರೆ. ಹೌದು ಅದು ಅವ್ರ ಆಟಕ್ಕೆ ತೊಂದರೆ ಆಗ್ಬಹುದು ಅಂತ ಹೇಳಿ ಒಪ್ಕೊಳ್ಳೋದು. ಅದಾದ್ಮೇಲೆ ಉಸ್ತುವಾರಿನಲ್ಲೂ ನಂಗೆ ನಮ್ದೇ ಅದು ನೀರು ಹೊಡಿಯೋ ಟಾಸ್ಕ್ ಅಲ್ಲೂ ಅದು 5 seconds ಪಾಸ್ ಕೊಡೋದಿಲ್ಲ. ಅವ್ರದ್ದೇನ್ ಏನ್ ಹಗ್ಗ ಟಚ್ ಆಗಿರತ್ತೆ ಕೊಡೋದಿಲ್ಲ. ಲಾಸ್ಟ್ ಅಲ್ಲಿ ಡಿಸಿಷನ್ ಹೇಳ್ಬೇಕಂದ್ರು ನಮ್ದನ್ನ ಅವ್ರ ಪಾಸ್ ತಗೊಳ್ದೇ ಇರೋದನ್ನ ಕನ್ಸಿಡರ್ ಮಾಡ್ದಿರಾ ಹೇಳ್ತಾರೆ. ಅದು ಅಲ್ಲೂ ಭವ್ಯ ಇದ್ದಾರೆ. ಇನ್ನೆಲ್ಲೋ ಅದ್ ಹಂಗ್ ಆಗ್ತಾ ಇರ್ಬೇಕಂದ್ರೆ ಅದ್ ಅವ್ರು ಬೇಕು ಬೇಕು ಅಂತ ಮಾಡ್ತಿದ್ರು ಏನೋ ಗೊತ್ತಿಲ್ಲ, ಅಲ್ಲೆಲ್ಲ ಅವ್ರಿಬ್ರೇ ಇದ್ದಾರೆ. ಸೊ ಅಲ್ಲೆಲ್ಲೋ ಫೇವರಿಸಮ್ ಆಗ್ತಿತ್ತು ಅಂತ ಅನ್ಸಿದ್ದಂತೂ ಹೌದು. ಅವ್ರು ಇಲ್ಲ ಅಂತ ಹೇಳ್ತಾರೆ, ಬಟ್ ಹಂಗ್ ಕಾಣ್ಸಿದೆ ಅನ್ನೋದಾದ್ರೆ ನಾವು ಯೋಚನೆ ಮಾಡೋದು ತಪ್ಪಲ್ಲ.